ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. PU1 ಡಿಗ್ರಿ ಕಾಲೇಜಿನಲ್ಲಿ ಈ ಸಲ 2024-25 ಸಾಲಿಗೆ 201 ಜನ ಎಕ್ಸಾಮ್ ಅನ್ನು ಬರೆದಿದ್ದು 201ರಲ್ಲಿ 52 ಡಿಸ್ಟಿಂಕ್ಷನ್ಸ್ ಮತ್ತು 111 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ಸೊ ಅದಕ್ಕೆ ತುಂಬ ನಮಗೆ ಸಂತೋಷ, ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಸೊ ಇದರಲ್ಲಿ ಪ್ರಿನ್ಸಿಪಲ್ ಶ್ರೀ ಸಾಯಿ PU1 ಡಿಗ್ರಿ ಕಾಲೇಜ್ ಇವತ್ತಿನ ದಿನ ತುಂಬಾ ಖುಷಿಯಾದ ವಿಚಾರವನ್ನ ಹಂಚ್ಕೊಳ್ಳೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಇವಾಗ ತಾನೇ ಸೆಕೆಂಡ್ PUC ರಿಸಲ್ಟ್ಸ್ ಔಟ್ ಆಯ್ತು. ಈ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಒಂದು ಕಾಲೇಜು ಮತ್ತೆ ಅದೇ ಒಂದು ಇತಿಹಾಸನ ಬರ್ತಿದೆ. ಸೊ ಮೊದಲ ಬಾರಿಗೆ ಅಂತ ಏನು ಹೇಳೋದಿಲ್ಲ, ಪ್ರತಿ ವರ್ಷ ನಮ್ಮ ಕಾಲೇಜು KGF ತಾಲೂಕು ಫಸ್ಟ್ ಪ್ಲೇಸ್ ಬರ್ತಾ ಇದೆ. ಈ ಸಾಲಿನ ಒಂದು ರಿಸಲ್ಟ್ ಅಲ್ಲೂ ಕೂಡ ನಮ್ಮ ಒಂದು ಕಾಲೇಜು ಮತ್ತೆ KGF ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಮತ್ತೆ ಅದೇ ಒಂದು ಇತಿಹಾಸವನ್ನ ಮತ್ತೆ ತಿರುಗಿ ಬರೆದಿದೆ. ವಾಣಿಜ್ಯ ವಿಭಾಗದಲ್ಲಿ ವಿನಯ್ ಅನ್ನೋ ಸ್ಟೂಡೆಂಟ್ 590 ಸ್ಕೋರ್ ಮಾಡಿರ್ತಾರೆ. ತಾಲೂಕಿಗೆ ಫಸ್ಟ್ ಆಗಿರುತ್ತೆ. ನಾವು ಇದುವರೆಗೆ ಅನೌನ್ಸ್ ಮಾಡ್ದಂಗೆ ನಮ್ಮ ಕಾಲೇಜಲ್ಲಿ ಇದುವರೆಗೆ ಲಾಸ್ಟ್ ಇಯರ್ ನಮ್ಮದು ಪ್ರಿವಿಯಸ್ ರಿಸಲ್ಟ್ಸು 589 ಇತ್ತು. ಅದಕ್ಕಿಂತ ಯಾರು ಮಕ್ಕಳು ಹೆಚ್ಚಿಗೆ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಒಂದು ಪ್ರೈಸ್ ಅಮೌಂಟ್ ಅಂತ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅನೌನ್ಸ್ ಮಾಡಿದ್ವಿ. ಸೊ ಆ ಪ್ರೈಸ್ ಅಮೌಂಟ್ ಥರ ನಾವು ಒಂದು 50,000 ಕ್ಯಾಶ್ ಮತ್ತು ಒಂದು ಲ್ಯಾಪ್ಟಾಪು ಆ ಸ್ಟೂಡೆಂಟ್ಗೆ ನಮ್ಮ ಕಾಲೇಜ್ ಕಡೆಯಿಂದ ಕೊಡ್ತೀವಿ. ಪ್ರಿನ್ಸಿಪಲ್ ಶ್ರೀ ಸಾಯಿ PU1 ಡಿಗ್ರಿ ಕಾಲೇಜ್ ಇವತ್ತಿನ ದಿನ ತುಂಬಾ ಖುಷಿಯಾದ ವಿಚಾರವನ್ನ ಹಂಚ್ಕೊಳ್ಳೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಇವಾಗ ತಾನೇ ಸೆಕೆಂಡ್ PUC ರಿಸಲ್ಟ್ಸ್ ಔಟ್ ಆಯ್ತು. ಈ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಒಂದು ಕಾಲೇಜು ಮತ್ತೆ ಅದೇ ಒಂದು ಇತಿಹಾಸನ ಬರ್ತಿದೆ. ಸೊ ಮೊದಲ ಬಾರಿಗೆ ಅಂತ ಏನು ಹೇಳೋದಿಲ್ಲ, ಪ್ರತಿ ವರ್ಷ ನಮ್ಮ ಕಾಲೇಜು KGF ತಾಲೂಕು ಫಸ್ಟ್ ಪ್ಲೇಸ್ ಬರ್ತಾ ಇದೆ. ಈ ಸಾಲಿನ ಒಂದು ರಿಸಲ್ಟ್ ಅಲ್ಲೂ ಕೂಡ ನಮ್ಮ ಒಂದು ಕಾಲೇಜು ಮತ್ತೆ KGF ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಮತ್ತೆ ಅದೇ ಒಂದು ಇತಿಹಾಸವನ್ನ ಮತ್ತೆ ತಿರುಗಿ ಬರೆದಿದೆ. ಈ ಒಂದು ವಿಚಾರವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಒಂದು ಮಕ್ಕಳು ಏನೇ ಸಾಧನೆ ಮಾಡಿದ್ರು ಕೂಡ ಸೊ ಮಕ್ಕಳದ್ದು ಎಷ್ಟು ಎಫರ್ಟ್ಸ್ ಇತ್ತು ಅದೇ ರೀತಿ ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಒಂದು ಕುಟುಂಬ ಅಂತ ಏನ್ ಹೇಳ್ತೀವಿ, ನಮ್ಮೊಂದು ಸ್ಟಾಫ್ ಒಂದು ಹಾರ್ಡ್ ವರ್ಕ್ ಇದರಿಂದ ತುಂಬಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ. ಸೊ ಈ ಸತಿ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ವಿನಯ್ ಎಂಬ ವಿದ್ಯಾರ್ಥಿ 590 ಅಂಕಗಳನ್ನ ತಗೊಂಡಿದ್ದಾನೆ. 600ಕ್ಕೆ 590 ಅಂಕಗಳನ್ನು ತೆಗೆದುಕೊಂಡು ನಮ್ಮ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಅದೇ ರೀತಿಯಾಗಿ 582 ಶಶಿಕಲಾ ಎಂಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗ 2ನೇ ಸ್ಥಾನವನ್ನ ಪಡೆದಿದ್ದಾಳೆ. ಅದೇ ರೀತಿಯಾಗಿ 580 ಗಾನವಿ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ತೃತೀಯ ಸ್ಥಾನವನ್ನ ಪಡೆದಿದ್ದಾಳೆ. ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ 587 ಅಂಕಗಳನ್ನ ಭಾರ್ಗವ್ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾನೆ. ಇದೇ ವಿದ್ಯಾರ್ಥಿ ನಮ್ಮ ಜಿಲ್ಲೆಗೆ ತೃತೀಯ ಸ್ಥಾನವನ್ನ ಪಡೆದಿದ್ದಾನೆ ವಿಜ್ಞಾನ ವಿಭಾಗದಲ್ಲಿ. ಸೊ ನೆಕ್ಸ್ಟ್ 580 ಅಂಕಗಳನ್ನ ರಘುಪತಿ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾನೆ. 578 ಅಂಕಗಳನ್ನು ತೆಗೆದುಕೊಂಡು ಮಾನಸ ಎಂಬ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಸೊ ಈ ಒಂದು ಎಲ್ಲಾ ಸಾಧನೆಗೂ ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಈ ಎಲ್ಲಾ ಒಂದು ಸಾಧನೆಗೂ ಕಾರಣಕರ್ತರಾದಂತಹ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಕುಟುಂಬದವರಾದಂತಹ ಪ್ರತಿಯೊಂದು ಲೆಕ್ಚರರ್ಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. PU1 ಡಿಗ್ರಿ ಕಾಲೇಜಿನಲ್ಲಿ ಈ ಸಲ 2024-25 ಸಾಲಿಗೆ 201 ಜನ ಎಕ್ಸಾಮ್ ಅನ್ನು ಬರೆದಿದ್ದು 201ರಲ್ಲಿ 52 ಡಿಸ್ಟಿಂಕ್ಷನ್ಸು ಮತ್ತು 111 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ಸೊ ಅದಕ್ಕೆ ತುಂಬ ನಮಗೆ ಸಂತೋಷ, ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಸೊ ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 3 ಸ್ಥಾನಗಳನ್ನು ಮತ್ತು ವಾಣಿಜ್ಯ ವಿಭಾಗದಲ್ಲಿ 3 ಸ್ಥಾನಗಳನ್ನು ಪಡೆದಿರ್ತಾರೆ. ವಿಜ್ಞಾನ ವಿಭಾಗದಲ್ಲಿ 3 ಸ್ಥಾನ ಯಾರಂದರೆ, ಮೊದಲನೇದಾಗಿಬಿಟ್ಟು ಭಾರ್ಗವ್ 587 ಮತ್ತು ಈ ಒಂದು ರಘುಪತಿ 580 ಮತ್ತು ಮಾನಸ 578 ಮಾರ್ಕ್ಸ್ಗಳನ್ನು ತಗೊಂಡು ಮೊದಲ 3 ಸ್ಥಾನಗಳನ್ನು ಗಳಿಸಿರ್ತಾರೆ. ಅದೇ ರೀತಿ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಅಂದರೆ ಕಾಮರ್ಸ್ ವಿಭಾಗದಲ್ಲೂ ಸಹ 3 ಸ್ಥಾನಗಳನ್ನು 4 ಜನ ಪಡೆದಿರ್ತಾರೆ. ಆ 3 ಸ್ಥಾನಗಳಂದರೆ ಮೊದಲನೇದಾಗಿಬಿಟ್ಟು ವಿನಯ್, ಸೊ 590, ಶಶಿಕಲಾ 582 ಮತ್ತು 580 ಮಾರ್ಕ್ಸನ್ನು ಗಾನವಿ ಮತ್ತು ಹರ್ಷವರ್ಧನ್ ಇಬ್ಬರೂ ಸಹ 580 ಅಂಕಗಳನ್ನು ಪಡೆದು ನಮ್ಮ ಒಂದು ಕಾಲೇಜ್ಗೆ ಒಂದು ಉನ್ನತ ರೀತಿಯ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಸೊ ಎಲ್ಲ ರೀತಿಯ ಒಂದು ವಿದ್ಯಾರ್ಥಿಗಳಿಗೂ, ಸೊ ನಮ್ಮ ಎಲ್ಲ ಸ್ಟಾಫ್ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಸೊ ನಮಗೆ ಇಷ್ಟೆಲ್ಲ ಮಾರ್ಕ್ಸನ್ನು ತಂದುಕೊಟ್ಟಿರುವಂಥ ಒಂದು ಮಕ್ಕಳು, ಇವತ್ತು ನಾವು ಸೈನ್ಸು ಮತ್ತು ಕಾಮರ್ಸಲ್ಲಿ ತಾಲೂಕಿಗೆ ಫಸ್ಟ್ ಪ್ಲೇಸ್ ಅಂತ
ಡಿಸ್ಟಿಕ್ಕಿಗೆ ನಾವು 3rd ಪ್ಲೇಸ್ ಅಂತ ಹೇಳ್ತೀವಿ. 2 ಕಾಂಬಿನೇಷನಲ್ಲೂ ಸಹ ಅಷ್ಟು ಮಾರ್ಕ್ಸನ್ನು ತಗೊಂಡು ನಾವು ಬೇತ್ಮಂಗಲದಲ್ಲಿ ನಮ್ಮ ರೂರಲ್ ಏರಿಯಾದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ತೋರಿಸ್ಕೊಳ್ಳೋಕ್ಕೆ ಸೊ ನಮ್ಮ ಎಲ್ಲ ರೀತಿಯ ಒಂದು ಕಾಲೇಜಿನ ಸ್ಟಾಫು ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬ ಸಪೋರ್ಟ್ ಮಾಡಿ ರಾತ್ರಿ ಹಗಲು ಸಹ ಅವ್ರಿಗೋಸ್ಕರ ದುಡಿದು ಇವತ್ತೊಂದು ಉತ್ತಮ ರೀತಿಯ ಒಂದು ಫಲಿತಾಂಶವನ್ನು ಕೊಟ್ಟಿರ್ತಾರೆ. ಸೊ ಫಲಿತಾಂಶವನ್ನು ಕೊಟ್ಟಿರುವಂಥ ಎಲ್ಲ ರೀತಿಯ ನಮ್ಮ ಸ್ಟಾಫ್ಗೂ ಮ್ಯಾನೇಜ್ಮೆಂಟ್ಗೂ ಮಕ್ಕಳಿಗೂ ಸಹ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಸೊ ತುಂಬ ಹೃದಯದ ಒಂದು ಧನ್ಯವಾದಗಳು. ಥ್ಯಾಂಕ್ ಯು.